ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಹಲ್ಯಾಳ ಗ್ರಾಮದಲ್ಲಿ ಶಿವರಾಯ ಮುತ್ಯಾನ ಜಾತ್ರಾ ಮಹೋತ್ಸವ ಸಂಭ್ರಮದಿಂದ ನೆರವೇರಿದೆ. 11 ದಿನಗಳ ಕಾಲ ಉಣಬಡಿಸಿ ಈ ದಿನ ಭವ್ಯವಾದ ಪಲ್ಲಕ್ಕಿ ಉತ್ಸವ ರೋಮಾಂಚನವನ್ನ ಉಂಟು ಮಾಡ್ತಾ ಇದೆ. ಹರಿತವಾದ ಕತ್ತಿಯಿಂದ ಹೊಟ್ಟೆಗೆ ಹೊಡೆದುಕೊಂಡ್ರೂ ಸಹ ಸ್ವಲ್ಪನೂ ಕೂಡ ಗಾಯ ಆಗೋದಿಲ್ಲ. ಇದು ಶಿವರಾಯಿ ಮುತ್ಯಾನ ನೈಜ ಪವಾಡಕ್ಕೆ ಸಾಕ್ಷಿಯಾಗಿದೆ. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಹಲ್ಯಾಳ ಗ್ರಾಮದಲ್ಲಿ ಶಿವರಾಯ ಮುತ್ಯಾನ ಜಾತ್ರಾ ಮಹೋತ್ಸವ ಸಂಭ್ರಮದಿಂದ ನಡೀತಾ ಇದೆ. 11 ದಿನಗಳ ಕಾಲ ಆಧ್ಯಾತ್ಮಿಕತೆಯನ್ನ ಉಣಪಡಿಸಿ ಈ ದಿನ ಭವ್ಯವಾದ ಪಲ್ಲಕ್ಕಿ ಉತ್ಸವ ರೋಮಾಂಚವನ್ನ ಉಂಟು ಮಾಡ್ತಾ ಇದೆ. ನೀವು ನೋಡ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ ಹರಿತವಾದ ಕತ್ತಿಯಿಂದ ಹೊಟ್ಟೆಗೆ ಎಷ್ಟು ಬಾರಿ ಹೊಡೆದುಕೊಂಡ್ರು ಸಹ ಸ್ವಲ್ಪನೂ ಗಾಯ ಆಗೋದಿಲ್ಲ. ಇದು ಇಲ್ಲಿನ ಶಿವರಾಯಿ ಮುತ್ಯಾನ ನೈಜ ಪವಾಡಕ್ಕೆ ಸಾಕ್ಷಿಯಾಗಿದೆ ಅಂತೇಳಿ ಅಲ್ಲಿನ ಗ್ರಾಮಸ್ಥರು ಸಾರ್ವಜನಿಕರು ಅಪಾರ ನಂಬಿಕೆ ಭಕ್ತಿಯಿಂದ ಈ ಒಂದು ಜಾತ್ರೆಯನ್ನು ಮಾಡ್ತಾ ಇದ್ದಾರೆ. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಹಲ್ಯಾಳ ಗ್ರಾಮದಲ್ಲಿ ಇವತ್ತು ಶಿವರಾಯ ಮುತ್ಯಾನ ಜಾತ್ರಾ ಮಹೋತ್ಸವ ಬಹಳ ವಿಜೃಂಭಣೆಯಿಂದ ಅರ್ಥಪೂರ್ಣವಾಗಿ ನೆರವೇರ್ತಾ ಇದೆ. ಹಾಗಿದ್ರೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ವರದಿಗಾರರಾದಂತ ಆನಂದ್ ದೂರವಾಣಿ ಸಂಪರ್ಕದ ಮೂಲಕ ನನ್ನೊಟ್ಟಿಗಿದ್ದಾರೆ. ಆನಂದ್, ಏನೆಲ್ಲ ಅಪ್ಡೇಟ್ಸ್ ಇದೆ ಈ ಜಾತ್ರೆ ಕುರಿತು? 11 ದಿನಗಳ ಕಾಲ ಆಧ್ಯಾತ್ಮಿಕತೆಯಿಂದ ಉಣಪಡಿಸಿ ಇವತ್ತು ಭವ್ಯವಾದ ಪಲ್ಲಕ್ಕಿ ಉತ್ಸವ ನಡೀತಾ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ? ಮಹೋತ್ಸವ ಅದ್ದೂರಿಯಾಗಿ ನಡೀತಾ ಇದ್ದು ಈ ಒಂದು ಕೊನೆಯ ದಿನದ ನಿಮಿತ್ತವಾಗಿ ಒಂದು ಹಲವು ದೃಶ್ಯವನ್ನು ನೋಡ್ತಾ ಇದ್ರೆ ಇದು ಒಂದು ರೋಚಕ ದೃಶ್ಯ ಅಂತ ಹೇಳ್ಬೋದು. ಯಾಕಂದ್ರೆ ಒಂದು ಹರಿತವಾದಂತ ಒಂದು ಕತ್ತೆಯಿಂದ ಒಟ್ಟಿಗೆ ಬಡಿದುಕೊಳ್ಳೋದಾಗಿರ್ಬೋದು ಮತ್ತು ನಾಲಿಗೆ ಈ ದೃಶ್ಯಗಳನ್ನ ನೋಡಿದ್ದೇ ಆದ್ರೆ ಎಂತ ನೋಡಿಗರಿಗೂ ಕೂಡ ಒಂದು ರೋಚಕದ ಸಂಗತಿ ಅಂತಾನೆ ಹೇಳ್ಬೋದು ಮೇಡಮ್. ಎಷ್ಟು ವರ್ಷಗಳಿಂದ ಈ ಜಾತ್ರೆಯನ್ನ ನೆರವೇರಿಸಿಕೊಂಡು ಬಂದಿದ್ದಾರೆ? ಒಂದ್ 40 ವರ್ಷಗಳ ಪೂರ್ವದಲ್ಲಿ ಹಿಡ್ಕೊಂಡು ಅಲ್ಲಿವರೆಗೂ ಇಲ್ಲಿ ತನಕ ನೆರವೇರಿಸ್ತಾ ಬಂದಿದೆ ಮೇಡಮ್. ಈ ಒಂದು ಕಳೆದ ಒಂದು 20 ವರ್ಷಗಳಿಂದ ಬಹಳಷ್ಟು ಅದ್ದೂರಿಯಾಗಿ ಮತ್ತು ಸುತ್ತಮುತ್ತಲಿನ ತಾಲೂಕಿನಾದಂತ ಎಲ್ಲಾ ತಾಲೂಕುಗಳಾಗಿರ್ಬೋದು ಮತ್ತು ಸುತ್ತಮುತ್ತ ಗ್ರಾಮಗಳಾಗಿರ್ಬೋದು ಎಲ್ಲಾ ತಾಲೂಕುಗಳಿಂದ ಸಹಸ್ರಾರು ಜನ ಬಂದು ಈ ಜಾತ್ರೆಗೆ ಒಂದು ಮೆರುಗುಗೊಳಿಸುವಂತ ಒಂದು ವ್ಯವಸ್ಥೆ ಇದೆ ಮೇಡಮ್. ಇದು ವರ್ಷಕ್ಕೆ ಒಮ್ಮೆ ನಡೆಯುತ್ತಾ ಅಥವಾ ಏನು? ಆನಂದ್, ಇದ್ರ ಬಗ್ಗೆ ಒಂದ್ ಸ್ವಲ್ಪ ಅಪ್ಡೇಟ್ ಏನಾದ್ರು ಕೊಡಿ. 11 ದಿನಗಳ ಕಾಲ ನಡೆಯುತ್ತಲ್ಲ ಇದೊಂದು ಆಧ್ಯಾತ್ಮಿಕತೆ, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡಿ.
ಹೌದು ಮೇಡಮ್, ಇದು 11 ದಿನಗಳ ಕಾಲ ಒಂದು ಆಧ್ಯಾತ್ಮಿಕತೆ ಒಂದು ರುಚಿಯನ್ನು ಉಣಬಡಿಸಿ ಮತ್ತು ಈ ಒಂದು ಎಲ್ಲಾ ಜನರನ್ನು ಒಂದು ನೈತಿಕವಾಗಿ ಮತ್ತು ಒಂದು ಮನಸ್ಪರಿವರ್ತನೆ ಮಾಡಿ ಒಂದು ಭಾವನಾತ್ಮಕತೆಯ ಒಂದು ದೃಷ್ಟಿಯಿಂದ ಎಲ್ಲ ಜನರನ್ನು ಭಕ್ತಿಯ ಒಂದು ಉಣಬಡಿಸಿ ಮತ್ತು ದಿನ 11ನೇ ದಿನ ಏನ್ ಮಾಡ್ತಾರಪ್ಪ ಅಂತಂದ್ರ ಹಲಗ ಹಾಯುವಂತ ಈ ಹಲಗಕ್ಕೆ ಬೇರೆ ಬೇರೆ ಸುತ್ತಮುತ್ತಲ ಗ್ರಾಮಸ್ಥರು ಬಂದು ಒಂದು ಕತ್ತಿಯನ್ನು ಹರಿತಾದ ಒಂದು ಕತ್ತಿಯಿಂದ ಹೊಟ್ಟಿಗೆ ಬಡಿದುಕೊಳ್ಳೋದಾಗಿರ್ಬೋದು ಮತ್ತು ನಾಲಿಗೆಗೆ ಬಡಿದುಕೊಳ್ಳೋದಾಗಿರ್ಬೋದು, ಈ ರೀತಿ ಮಾಡಿದ್ರು ಬಿ ಕೂಡ ಯಾವುದೇ ರೀತಿಯಾದ ಒಂದು ಸ್ವಲ್ಪನೂ ಕೂಡ ಗಾಯನೂ ಆಗುದಿಲ್ಲ. ಇದು ಒಂದು ಶಿವರಾಯ ಮುತ್ತಿನ ಒಂದು ಪವಾಡ ಅಂತಾನೆ ಹೇಳ್ಬೋದು ಮೇಡಮ್. ನಾವು ಕೂಡ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ವಿ, ಆ ಒಂದು ಕತ್ತಿಯಿಂದ ಒಟ್ಟಿಗೆ ಹೊಡೆದ್ಕೊಂಡ್ರಲ್ಲಿ ಸ್ವಲ್ಪನೂ ಸಹ ಏನೋ ಗಾಯ ಆಗ್ತಾ ಇಲ್ಲ. ಇದು ನಿಜವಾಗ್ಲೂ ಒಂದು ನಡೆಯುವಂತ ಪವಾಡನ ಹಾಗಾದ್ರೆ? ಹೌದು ಮೇಡಮ್, ಇದು ನಿಜವಾದಂತ ಒಂದು ಶಿವರಾಯ ಮುತ್ತಿನ ಒಂದು ನೈಜ ಪವಾಡನ ಅಂತ ಹೇಳ್ಬೋದು ಮೇಡಮ್. ಇದು ಅಷ್ಟ ಅಲ್ದೇನೆ ಮೇಡಮ್, ಇಲ್ಲಿ ಇರುವಂತ ಯಾರೇ ಒಂದು ಪಂಚತನ ಇರ್ಬೋದು, ಯಾವುದೇ ಒಂದು ನೌಕರಿ ಅಂತ ಬಂದಂತ ಒಂದು ವ್ಯಕ್ತಿಗಳು ಇರ್ಬೋದು, ಇಂತ ಎಲ್ಲ ಬಂದಂತವರಿಗೂ ಕೂಡ ಒಂದು ಭಕ್ತಿಯಿಂದ ಬೇಡಿಕೊಂಡವರಿಗೆ ಒಂದು ವರವನ್ನು ನೀಡುವಂತ ಒಂದು ಗ್ರಾಮದ ದೈವ ಅಂತಾನೆ ಹೇಳ್ಬೋದು ಮೇಡಮ್. ಅಲ್ಲಿನ ಗ್ರಾಮಸ್ಥರು ಏನ್ ಹೇಳ್ತಾರೆ? ಇಲ್ಲಿ ಒಂದು ಹಬ್ಬಕ್ಕೆ ಏನೋ ಬಂದಿರುವಂತ ಗ್ರಾಮಸ್ಥರು ಏನ್ ಹೇಳ್ತಾರೆ ಹಾಗಾದ್ರೆ ಇದ್ರ ಬಗ್ಗೆ? ಜಾತ್ರೆಗೆ ಯಾವುದೇ ಜಾತಿ ಧರ್ಮ ಭೇದ ಎನ್ನದೆ ಎಲ್ಲರೂ ಸಾರ್ವಭೌಮವಾಗಿ ಒಂದು ಸಹಾನುಭೂತಿಯಿಂದ ಒಂದು ಈ ಜಾತ್ರೆ ಮಾಡುವಂತದ್ದು. ಈ ಒಂದು ಬೇಡಿಕೊಂಡದ್ದಾದ್ರೆ ಅವ್ರಿಗೆ ಒಂದು ವರ ನೀಡುವಂತ ಒಂದು ವರ ನೀಡುವಂತ ಒಂದು ಕೊಡುಗೆ ನೀಡುತ್ತಾನೆ ಅನ್ನೋದನ್ನು ಈ ಸಾರ್ವಜನಿಕ ನಂಬಿರುವಂತದ್ದು ಮೇಡಮ್. ಧನ್ಯವಾದಗಳು ಆನಂದ್ ತಮ್ಮೆಲ್ಲ ಮಾಹಿತಿಗಾಗಿ. ಓಕೆ, ಧನ್ಯವಾದ ಮೇಡಮ್. ಏನು ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನಲ್ಲಿ ನಡೆಯುವಂತ ಶಿವರಾಯ ಮುತ್ಯಾನ ಜಾತ್ರಾ ಮಹೋತ್ಸವದ ಸಂಭ್ರಮದಿಂದ ನಡೀತಾ ಇದೆ. 11 ದಿನಗಳ ಕಾಲ ಈ ಒಂದು ಆಧ್ಯಾತ್ಮಿಕತೆಯಲ್ಲಿ ಸಾವಿರಾರು ಭಕ್ತರು ಭಾಗವಹಿಸಿ ತಮ್ಮ ಕಷ್ಟ ಕಾರ್ಪಣ್ಯಗಳನ್ನ ಅಲ್ಲಿ ಹೇಳ್ಕೊಂಡು ಒಂದಷ್ಟು ಭರವಸೆಯಿಂದ ಈ ಜಾತ್ರೆಯನ್ನ ನೆರವೇರ್ತಾರೆ ಅನ್ನೋ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಹಲ್ಯಾಳ ಗ್ರಾಮದಲ್ಲಿ ಶಿವರಾಯ ಮುತ್ಯಾನ ಜಾತ್ರಾ ಮಹೋತ್ಸವ ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ. ನೋಡ್ತಾ ಇದ್ದೀರಾ ನೀವು ದೃಶ್ಯಾವಳಿಗಳಲ್ಲಿ, ಒಂದಷ್ಟು ಅದ್ಭುತಗಳು ಸಹ ನಡೀತಾ ಇದೆ. ನಂಬಿಕೆಯನ್ನ ಇಟ್ಟಿದ್ದಾರೆ. ಬನ್ನಿ ಇದ್ರ ಬಗ್ಗೆ ಅಲ್ಲಿನ ಸಾರ್ವಜನಿಕರು ಮಾತನಾಡೋದಕ್ಕೆ ದೂರವಾಣಿ ಸಂಪರ್ಕದ ಮೂಲಕ ನನ್ನೊಟ್ಟಿಗಿದ್ದಾರೆ. ಕಾಮೇಶ್ವರ, ಏನ್ ಹೇಳ್ತೀರಿ ಈ ಒಂದು ಜಾತ್ರೆ ಬಗ್ಗೆ ನೀವು? ಜಾತ್ರೆ ಬಗ್ಗೆ ಮೇಡಮ್, ಎಲ್ಲಾ ಸಮಾಜ ಕಲ್ಯಾಣದ ಜನಸಂಖ್ಯೆ ಕೂಡಿ ಮಾಡ್ತಾ ಇದ್ದಾರೆ ಮೇಡಮ್. ಮತ್ತು ದೇವರದ ಪವಾಡ ಹೆಂಗಂದ್ರ ಬಂದಿರ್ತಕ್ಕಂತ ಭಕ್ತಾದಿಗಳಿಗೆ ಪತ್ರಿಯಿಂದ ಕೌಲ್ ಹೇಳಿಕೊಡ್ತಾರೆ. ದೇವರ ಮೇಲೆ ಒಂದು ವಿಶ್ವಾಸ ನಂಬಿಕೆ ಇಟ್ಟು ಜನ ಎಲ್ಲ ದೇವರಿಗೆ ಎಷ್ಟು ಬಿಡ್ಕೊತಾ ಇದ್ದಾರೆ. ಹಿಂಗಾಗಿ ಜಾತ್ರೆಯನ್ನ ಎಲ್ಲಾ ಸಮಾಜ ಕೂಡಿಕೊಂಡು ಮತ್ತೆ ಎಲ್ಲಾ ಜನ ಕೂಡಿಕೊಂಡು ನಡ್ಸ್ಕೊಂಡ್ ಬರ್ತಾ ಇದ್ದಾರೆ ಮೇಡಮ್. ಕಾಮೇಶ್ವರ, ನೀವು ಎಷ್ಟು ವರ್ಷಗಳಿಂದ ಈ ಜಾತ್ರೆನ ನೋಡ್ತಾ ಇದ್ದೀರಿ? ನಾನು ಮೇಡಮ್ 15 ವರ್ಷದಿಂದ ನಾನು ಹೋಗ್ತಾ ಬಂದಿದ್ದೆ. ಜಾತ್ರೆ ಸುಮಾರ ಇದನ್ನು ಸ್ಟಾರ್ಟ್ ಮಾಡಿ ನನ್ನ ಲೆಕ್ಕಾಚಾರ ಒಂದು 40ರಿಂದ 45 ವರ್ಷ ಆಯ್ತ್ರಿ ಮೇಡಮ್ ಜಾತ್ರೆ ಮಾಡ್ಲಕೈತಿ. ಇದು ಹಿಂದಕಲೆ ಮಾಳಿಂಗರಾಯರು ಮಾಡಿರ್ತಕ್ಕಂತ ಒಂದು ಅಲಗದ ಕಾರ್ಯಕ್ರಮನ ಕಂಟಿನ್ಯೂ ಆಗಿ ಮಾಡ್ಕೊಂಡು ಬಂದಿದ್ದಾರೆ ಇಲ್ಲಿವರೆಗೆ. ಅಲ್ಲೇ ಒಂದು 10 ಮಂದಿಯಿಂದ 15 ಮಂದಿ ಅದು ಅಲಗದ ಕಾರ್ಯಕ್ರಮ ಮಾಡ್ತಿದ್ದಾರೆ. ಇದು ಒಂದ್ ಸುಮಾರ ಒಂದು 50ರಿಂದ 60 ಜನ ಕಾರ್ಯಕ್ರಮ ಮಾಡ್ಕೋತ ಹೊಂಟಿದ್ದಾರೆ. ಮತ್ತ ಇದೆಲ್ಲಾ ನಡೆದಿ ಯಾರಿಂದಪ್ಪ ಅಂದ್ರ ಇರ್ತಕ್ಕಂತ ನಮ್ ಹಲ್ಯಾಳದಾಗ ಎಷ್ಟ ಸಮಾಜದ ಜನಸಂಖ್ಯೆ ಅದ್ರ ಇದು ಜನಸಂಖ್ಯೆ ಮೇಲೆ ನಡೆದೈತಿ ನೋಡ್ರಿ ಒಟ್ಟ. ಕಾಮೇಶ್ವರ, ನಾವಿಲ್ಲಿ ಒಂದು ಪ್ರಶ್ನೆಯನ್ನ ಕೇಳ್ಬೇಕು. ಯಾಕಂತ ಹೇಳಿದ್ರೆ ಹರಿತವಾದ ಒಂದು ಕತ್ತಿಯಿಂದ ಹೊಟ್ಟೆಗೆ ಅಷ್ಟು ಬಾರಿ ಏನೋ ಹೊಡೆದ್ಕೊಂಡ್ರೆ ಸ್ವಲ್ಪನೂ ಗಾಯನೇ ಆಗೋದಿಲ್ಲ ಅನ್ನೋ ಒಂದು ಮಾತು ಕೂಡ ಕೇಳ್ತಾ ಇದೀವಿ. ಇದ್ರ ಬಗ್ಗೆ ಏನ್ ಹೇಳ್ತೀರಿ ನೀವು?
ಇದ್ರ ಬದಲ ಏನಂದ್ರಿ ಅದ್ ಬರಬರಿ ನೀವ್ ಕೇಳೋದ್ರಿ. ಈಗ ಒಂದ್ ಸಾಮಾನ್ಯ ಮನುಷ್ಯ ಒಂದ್ ಸಾಂಗ್ ಒಂದ್ ಏನೋ ಒಂದ್ ತಲವಾರದಿಂದ ಹೊಡ್ಕೊಂಡ್ರ ಇದು ಹ್ಯಾಗು ಅಂತ ಹೇಳಿ ಮನುಷ್ಯ ಪ್ರಶ್ನೆ ಕಾಡೋದು ಸಹಜವಾದ ವಿಷಯ ರೀ ಇದು. ಇದಕ್ಕೂ ಕಾರಣೀಕರ್ತರು ಅಂದ್ರೆ ಇದು ಶಿವರಾಯ ಮುತ್ಯಾರು ಈ ತರ ಗುರುಗಳಾಗಿರ್ತಕ್ಕಂತ ಆಲಕ್ನವ್ರು ಕರ್ಸಿದ್ರ ಆಶೀರ್ವಾದ ಇದ. ದೇವರ ಆಶೀರ್ವಾದ, ದೇವರ ಮೇಲೆ ನಂಬಿಕೆ, ಆ ವಿಶ್ವಾಸವನ್ನ ಇಟ್ಟಿಕೊಂಡಿರ ಇದೇನೋ ಆಗಂಗಿಲ್ಲ ಅಂತ ಹೇಳಿ ಹೆಂಗ್ ಹೇಳ್ತಾರಲ್ಲ, ಭಗವಂತನ ನಂಬಿದವರು ಎಷ್ಟೋ ಮಂದಿ ವಿಷ ಕುಡದಂತವ್ರಿಗೆ ಅಮೃತ ಆಗೈತ್ರಿ. ಒಂದ ಅರ್ಥಕತೆಯಿಂದ ಹೊಡ್ಕೊಂಡ್ರು ಅವ್ರ ಏನೋ ಆಗಂಗಿಲ್ಲ ಅನ್ಲಕ ಆ ದೇವ್ರ ಸಾಕ್ಷಿ ದೇವ್ರ ಇದಕ್ಕೆಲ್ಲ ಕಾರಣ್ರಿ. ಏನ್ ನಾವ್ ಮಾಡತ್ತಂದ್ರೆ ಏನ್ ಆಗುದಿಲ್ರಿ ಇದ. ಕಾಮೇಶ್ವರಿ, 11 ದಿನಗಳ ಕಾಲ ಇದೇ ರೀತಿ ಏನು ಹಬ್ಬ ನಡೀತಾ ಇದೆ. 11 ದಿನಗಳ ಕಾಲ ಹೀಗೆ ಇರುತ್ತಾ ಈ ಒಂದು ಸಂಭ್ರಮ ಸಡಗರ ಎಲ್ಲ? 11 ದಿವಸ ಇದೇ ಪ್ರಿಯಾಂತರ ನಡ್ಕೋತಾ ಬಂದಿದೆ ಮೇಡಮ್. ಪ್ರಿಯಾಂತರ ಇದು ಕಮಿಟಿ ವತಿಯಿಂದ ₹1 ಖರ್ಚಿಲ್ಲ ಮೇಡಮ್. ಎಲ್ಲಾ ಭಕ್ತಾದಿಗಳಾಗಿರ್ತಕ್ಕಂಥವ್ರು ದಿವಸ ಒಬ್ಬೊಬ್ರ ಅನ್ನದ ಪ್ರಸಾದವನ್ನ ವ್ಯವಸ್ಥೆ ಮಾಡಿಕೊಂಡು ಯಾತ್ರೆಯನ್ನ ನಿರ್ಮಾಣ ಮಾಡ್ಕೊಂಡು ಬರ್ತಾ ಇದ್ದಾರೆ. ಒಂದೇ ಮಾತಿನಲ್ಲಿ ಹೇಳ್ಬೇಕಂದ್ರೆ ಒಟ್ಟ ನಡ್ದಿರ್ತಕ್ಕಂಥ ಒಟ್ಟು ಜನಸಂಖ್ಯೆ ಜನ ಮತ್ತ ಇರ್ತಕ್ಕಂಥ ನಮ್ ಸಮಾಜದಾಗ ಇರ್ತಕ್ಕಂಥ ಜನದಿಂದನ ನಡ್ಕೊಂಡು ಬಂದಿದೆ ಮೇಡಮ್ ಇದು. ಧನ್ಯವಾದಗಳು ಕಾಮೇಶ್ವರ, ಇಷ್ಟೊತ್ತು ವಿಡನ್ಸ್ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ. ಓಕೆ ಮೇಡಮ್, ನಮಸ್ತೆ. ಎಷ್ಟೇನು ಅಲ್ಲಿನ ಗ್ರಾಮಸ್ಥರು ಸಾಲದಕ್ಕೆ ಭಕ್ತರು ಇಷ್ಟೋ ತನಕ ಇಡನ್ಸ್ ನ್ಯೂಸ್ ಜೊತೆ ಮಾತನಾಡಿದ್ರು. ಮೇಡಮ್, 11 ದಿನಗಳ ಕಾಲ ಇದೇ ರೀತಿ ಸಡಗರ ಸಂಭ್ರಮದಿಂದ ನಾವು ಈ ಹಬ್ಬವನ್ನ ಆಚರಿಸ್ತೀವಿ. ತುಂಬಾ ನಂಬಿಕೆ ಇದೆ. ಯಾಕಂತ ಹೇಳಿದ್ರೆ ಒಬ್ಬ ಸಾಮಾನ್ಯ ವ್ಯಕ್ತಿ ಏನು ಒಂದು ಬ್ಲೇಡ್ ನಲ್ಲೋ ಅಥವಾ ಚಾಕುವಿನಲ್ಲೋ ಒಂದು ಬೆರಳನ್ನ ಕಟ್ ಮಾಡ್ಕೊಂಡ್ರೆ ತುಂಬಾ ನೋವಾಗುತ್ತೆ. ಆದ್ರೆ ಈ ಒಂದು ಭಕ್ತಿ ಮತ್ತೆ ನಂಬಿಕೆಯಿಂದ ನಾವು ಈ ಮಾಡುವ ಈ ಹಬ್ಬದಲ್ಲಿ ಹರಿತವಾದ ಒಂದು ಕತ್ತಿಯಿಂದ ನಾವು ಆ ಒಂದು ವ್ಯಕ್ತಿ ಇರ್ತಾರೆ, ಅವರು ಏನೇ ಅಂದ್ರೆ ಎಷ್ಟೇ ಹೊಡ್ಕೊಂಡ್ರು, ಎಷ್ಟೇ ಜೋರಾಗಿ ಹೊಡ್ಕೊಂಡ್ರು ಅವರಿಗೆ ಸ್ವಲ್ಪನೂ ಸಹ ಗಾಯನೂ ಆಗೋದಿಲ್ಲ, ನೋವು ಆಗೋದಿಲ್ಲ. ಇದು ನಮ್ಮ ಅಲ್ಲಿನ ಶಿವರಾಯಿ ಮುತ್ಯಾನ ನೈಜ ಪವಾಡವೇ ಸರಿ ಅಂತ ಹೇಳಿ ಅಲ್ಲಿನ ಭಕ್ತರು ನಮ್ಮೊಟ್ಟಿಗೆ ಮಾತನಾಡಿದ್ರು. ನಿಜಕ್ಕೂ ಹೌದು, ಒಬ್ಬ ವ್ಯಕ್ತಿ, ಸಾಮಾನ್ಯ ವ್ಯಕ್ತಿ ಈ ತರ ಮಾಡಿದ್ರೆ ಯಾರಿಗೇ ಸಹ ನೋವು ಆಗುತ್ತೆ. ಆದ್ರೆ ನಾವು ಪವಾಡ ಅಂತಾನೆ ಹೇಳ್ಬೋದು. ಇದು ನಿಜವಾಗ್ಲೂ ಇಲ್ಲಿನ ಒಂದು ಪವಾಡವೇ ಸರಿ. ಸಾಕಷ್ಟು ಅಂದ್ರೆ ಸಾವಿರಾರು ಭಕ್ತರು ಇಲ್ಲಿಗೆ ಪಾಲ್ಗೊಂಡು ತಮ್ಮ ನೋವುಗಳನ್ನ ಏನು ದೇವ್ರ ಹತ್ರ ನಮ್ಗೆ ಒಂದಷ್ಟು ಕಷ್ಟ ಕಾರ್ಪಣ್ಯಗಳನ್ನ ನಮ್ಗೆ ಭರಿಸುವಂತ ಶಕ್ತಿ ಕೊಡುವಂತ ಕೇಳ್ಕೊಳ್ಳೋದ್ರಲ್ಲಿ ಇದೀಗ ಏನು ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಹಲ್ಯಾಳ ಗ್ರಾಮದಲ್ಲಿ ನಡೆಯುವಂತ ಈ ಹಬ್ಬ ಸಾಕ್ಷಿ ಆಗ್ತಾ ಇದೆ. ಎಷ್ಟಾಗಿದ್ರೆ ಇಲ್ಲಿ ಒಂದಷ್ಟು ನಡೆಯುವಂತ ಪವಾಡಗಳು 11 ದಿನಗಳ ಕಾಲ ಏನು ಈ ಒಂದು ಹಬ್ಬ ನಡೆಯುತ್ತೆ, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಅಲ್ಲಿನ ಪೂಜಾರಿಗಳಾದಂತ ಶ್ಯಾಮ್ ಅವರು ನಮ್ ಜೊತೆ ದೂರವಾಣಿ ಸಂಪರ್ಕದ ಮೂಲಕ ನನ್ನೊಟ್ಟಿಗಿದ್ದಾರೆ. ಶ್ಯಾಮ್ ಅವ್ರೆ, ಏನ್ ಹೇಳ್ತೀರಿ ಈ ಒಂದು ಪವಾಡದ ಬಗ್ಗೆ ನೀವು? ಮೇಡಮ್, ಪವಾಡ ಬಗ್ಗೆ ಶಾರ್ಟ್ ಕಟ್ ದಾಗ ಹೇಳ್ಬೇಕು ಮೇಡಮ್. ಸ್ವಲ್ಪ ಟೈಮ್ ಆದ್ರೂ ನಡೀತೈತ್ರಿ ಮೇಡಮ್. ಹೇಳಿ, ನಿಮ್ಗೆ ಎಷ್ಟು ಆಗತ್ತೆ ಅಷ್ಟು ಹೇಳಿ ನಮ್ಗೆ. ಆಯ್ತಾಯ್ತು, ಹೇಳ್ತೀನಿ ನೋಡ್ರಿ ಮೇಡಮ್. ಕೊಡ್ತೀನಿ. ನಮಸ್ಕಾರ. ನಮಸ್ಕಾರ. ಹೇಳಿ ಸರ್, ಏನ್ ಹೇಳ್ತೀರಾ? ಈ ಒಂದು 11 ದಿನಗಳ ಕಾಲ ಇಷ್ಟು ಸಡಗರ ಸಂಭ್ರಮದಿಂದ ಹಬ್ಬ ಆಚರಿಸ್ತಾ ಇದ್ದೀರಿ, ಏನ್ ಹೇಳ್ತೀರಿ ಇದ್ರ ಬಗ್ಗೆ? ಇದು 500 ವರ್ಷದಿಂದ ಜೀವಂತ ಸಮಾಧಿ ತಗೊಂಡು ನಮ್ ದೇವ್ರ ಇಲ್ಲಿ ಬಂದ್ ಶಿವರಾಯ ಮುತ್ಯಾರಿ ಅದ ಜೀವಂತ ಸಮಾಧಿ ಅಂತೇಳಿ ತಗೋತಾರಲ್ಲ ಸಾಧುರ್ ಅದು ರೀ. ಹೌದು ಹೌದು. ಆ ಸೇಮ ಅಲ್ಲಿದ ಆಲ್ಮೂರಿಂದ ತಿರ್ಗಾಡ್ಕೊತ ಬಂದು ಹೊಳಿ ದಾಟ್ರಿ ಆ ಗುರುವಿನ ಮಾಡ್ಕೊಂಡ ಇಲ್ಲಿ ಜೀವಂತ ಸಮಾಧಿ ತಗೊಂಡ್ರಿ. ಅಲ್ಲಿ ಹಳ್ಯಾಳ್ ಬಿಟ್ಟು 3 ಕಿಲೋಮೀಟರ್ ಜೀವಂತ ಸಮಾಧಿ ತಗೊಂಡಾಗ ಒಬ್ಬ ಅಜ್ಜಿರಿ ನಮ್ಮ ಮಂಡ್ಯಕ್ಕಿರಕಿ ಆಕಿ ಎಷ್ಟೋ ದಿವಸ ಸೇವಾ ಮಾಡ್ಯಾರ ಒಂದಾಕಿ.
ಸೇವಾ ಮಾಡಿದಾಗ ಮುಂದ ಸಮಾಜಕ್ಕೆ ಕೂತು ಆಕಿ ಕೂಡ ಮಾತಾಡೇನ್ರಿ ಮುಂದ ಆಕಿ ಹಂಗ ಸೇವಾ ಮಾಡ್ಕೋತ ಪತ್ರಿ ಏರ್ಸನ ನಾವ್ ನಮಸ್ಕಾರ ಮಾಡಿ ನಮ್ಮದ್ ಹಿಂಗ ಐತಪ್ಪ ಹೆಂಗ್ ಮಾಡು 100 ರೂಪಾಯಿನ ಅವ್ ಬಲಕಿಂದ ಎಲ್ಲರ ಪತ್ರ ಜಿಗದ್ ಬಿತ್ತಂದ್ರ ನಿಕ್ಕಿ ಕೆಲಸ ಆಗ್ಲಕ್ ಬೇಕ್ರಿ. ಹಿಂಗಾಗಿ ದೇವ್ರ ಹೇಳಿದ ಮಾತು ಹುಸಿನ ಹೋಗಂಗಿಲ್ರಿ. ಅದಕ್ಕಾಗಿ ಭಕ್ತರೆಲ್ಲರೂ ಒಟ್ಟತನ ಇಲ್ಲಿ ಈ ದೇವ್ರ ಜಾತ್ರೆ ಮಾಡೋದು ಹಿಂಗೆಲ್ಲ ಅವನ ಮೇಲೆ ವಿಶ್ವಾಸ ಐತ್ರಿ. ದೇವ್ರದ ಅದ್ ಮಹಿಮಾ ದ್ವಾಡ್ದೈತ್ರಿ. ಇಲ್ಲೆಲ್ಲ ಅದು ಬಂಡಿಲಿ ಎಲಗಾಯ್ದು ಹಿಂಗೆಲ್ಲ ಐತ್ರಿ ಅದ. ಅದಕ್ಕಾಗಿ ಅವನ ಮುಂದೆ ಇದ ಸೇವಾ ನಡೆದಿರ್ತೈತ್ರಮ್ಮ. ಅಲ್ಲ 11 ದಿನಗಳ ಕಾಲ ಏನು ಈ ಪೂಜೆ ನಡೆಯುತ್ತೆ, 11 ದಿನಗಳ ಕಾಲ ಯಾವ ರೀತಿ ನೀವು ಪೂಜೆನ ಮಾಡ್ತೀರಿ? ಓರಿಯಪ್ಪ ಹಲೋ ರೀ. ಅದೇ ನನ್ ಧ್ವನಿ ಕೇಳಿಸ್ತಾ ಇದೆಯಾ ನಿಮ್ಗೆ? ಹಾ ಹೇಳ್ರಲ್ಲ. 11 ದಿನಗಳ ಕಾಲ ಯಾವ ರೀತಿ ಪೂಜೆಗಳು ನಡೆಯುತ್ತೆ ಇಲ್ಲಿ ಅಂತ? ಅಲ್ಲಿ 11 ದಿವಸ ರೀ ಮುಂಜಾನೆ ಎದ್ದು ಕೂಡ್ಲೆ ಅಭಿಷೇಕ ಪೂಜೆ ಎಲ್ಲ ನಡೀತೈತ್ರಿ. ಇದು ಮುಂದೆ 7 ಗಂಟೆಯಿಂದ ಒಬ್ಬರ ಪುರಾಣಿಕರ ಸಂತರ ಅಂತ ಹೇಳ್ರಿ, ಅವ್ರ ಎಲ್ಲಾ ದೇವ್ರ ಕಥೆಗಳು ಹೇಳ್ತಾರ್ರಿ. ಅವ್ರ ಅಷ್ಟು 1-2 ತಾಸು ಅದೊಂದು ಪೂಜೆ ನಡಿತೈತ್ರಿ. ಅದ್ 1000 ರೂಪಾಯಿ ಮಹಾಮಂಗಲ ಆಗಿ ಮಹಾಪ್ರಸಾದ ನಡಿತೈತ್ರಿ. ಅದ್ 1000 ರೂಪಾಯಿಂದ ಲಾಸ್ಟ್ 11 ದಿವಸ ರೀ. ಅದಕ್ಕ ದೇವ್ರ ವಾರ ರವಿವಾರ ರೀ. ಅದಕ್ಕಾಗಿ ಇವತ್ತ ಅವ್ರ ಎಲ್ಲಾರು ಕೂಡಿ ದೇವ್ರ ಊರಾಗೆಲ್ಲ ಪಲ್ಲಕ್ಕಿ ಮೆರವಣಿಗೆ ಮಾಡ್ಕೊಂಡ್ರಿ ಇವತ್ತು ಪ್ರಸಾದ ಮಾಡಿ ಇವತ್ ಸಂಜಿಕ ಪುರಾಣ ಮಂಗಲ ಮಾಡ್ತಾರ್ರಿ. ಆ ದೇವ್ರದ ಕತಿನೂ ಮಂಗಲ ಮಾಡಿ ನಾಳೆ ಮುಂಜಾನೆ ಎಲ್ಲ ತಮ್ಮ ಜಾಗಕ್ಕೆ ಹೋಗಿ ಬಿಡ್ತಾರೆ. ಧನ್ಯವಾದಗಳು ಶ್ಯಾಮ್ ಅವರೇ, ಇಷ್ಟೊತ್ತು ಇಡನ್ಸ್ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ. ಹ್ಞೂ. ಏನು ಇಷ್ಟು ತನಕ ಇಡನ್ಸ್ ನ್ಯೂಸ್ ಜೊತೆ ಅಲ್ಲಿನ ಅರ್ಚಕರು ಪೂಜಾರಿಯಾದಂತ ಶ್ಯಾಮ ಅವರು ಮಾತನಾಡಿದ್ರು. ಅಲ್ಲಿನ ಒಂದಷ್ಟು ಪವಾಡಗಳನ್ನ ನಡೀತಾ ಇರುವಂತದ್ದು, ಅಲ್ಲಿಗೆ ಒಂದಷ್ಟು ಹೇಗೆ ಮಾಡ್ತಾರೆ ಹಬ್ಬವನ್ನ, ಈ 11 ದಿನಗಳ ಕಾಲ ಆಧ್ಯಾತ್ಮಿಕತೆ ಹೇಗೆಲ್ಲ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಕೊಡ್ತಾ ಇದ್ರು. ಒಟ್ಟಾರೆಯಾಗಿ ಏನು ನಿಜವಾಗ್ಲೂ ಈ ಒಂದು ಪವಾಡ ಪುರುಷರಾದಂತ ಶಿವರಾಯ ಮುತ್ಯಾರ ನೈಜ ಪವಾಡಕ್ಕೆ ಅಲ್ಲಿ ಮಾರು ಹೋಗದಂತ ಭಕ್ತರೇ ಇಲ್ಲ ಅಂತಾನೆ ಹೇಳ್ಬೋದು. ನೀವು ನೋಡ್ತಾ ಇದ್ರ ದೃಶ್ಯಾವಳಿಗಳಲ್ಲಿ ಎಷ್ಟೆಲ್ಲ ಜನರು ಬಂದು ನೆಲದ ಮೇಲೆ ಕುತ್ಕೊಂಡು ಈ ಹಬ್ಬವನ್ನ ಸಂಭ್ರಮಾಚರಣೆಯನ್ನ ಮಾಡ್ತಾ ಇದ್ದಾರೆ ಅಂತೇಳಿ ದೊಡ್ಡವರಿಂದ ಹಿಡಿದು ಚಿಕ್ಕವರ ತನಕನೂ ಸಹ ಈ ಒಂದು ಪವಾಡಕ್ಕೆ ನಾಂದಿ ಆಡ್ತಾ ಇದ್ದಾರೆ. ಗಣೇಶ ಬಂದ ಹೆಲ್ಮೆಟ್ ತಂದ, ಗಣೇಶ ಬಂದ ಹೆಲ್ಮೆಟ್ ತಂದ, ನಿಮ್ಮ ನಿರ್ಲಕ್ಷ್ಯವೇ ಅಪಾಯ ಎಂದ, ತಲೆಗೆ ರಕ್ಷಣೆ ಶಿರಸ್ತ್ರಾಣದಿಂದ, ವಾಹನ ಚಲಾಯಿಸಿ ಜವಾಬ್ದಾರಿಯಿಂದ. ಬಂದ 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 ಗಣೇಶ ಬಂದ ಹೆಲ್ಮೆಟ್ ತಂದ. 2 ವೀಲರ್ ಓಡಿಸುವಾಗ ಹೆಲ್ಮೆಟ್ ಅನ್ನ ಕಡ್ಡಾಯವಾಗಿ ಧರಿಸಿ, ಯಾಕೆಂದ್ರೆ ಗಣೇಶನ ತಲೆ ತರ ನಿಮ್ಮ ತಲೆ ವಾಪಸ್ ಬರಲ್ಲ. ಇದೇ ಸೆಪ್ಟೆಂಬರ್ 9ರಿಂದ 14ರವರೆಗೆ ರೆಡ್ FM RJs ಜೊತೆ ಸೇರಿ ಹೆಲ್ಮೆಟ್ ಹಾಕುವ ಪ್ರಾಮಿಸ್ ಅನ್ನ ನೀವು ಮಾಡಿ. ಈ ಪಬ್ಲಿಕ್ ಅವೇರ್ನೆಸ್ ಇನಿಷಿಯೇಟಿವ್ ನಲ್ಲಿ ಭಾಗಿಯಾಗಿ. ಹೆಚ್ಚಿನ ಮಾಹಿತಿಗಾಗಿ ಸೂಪರ್ ಹಿಟ್ಸ್ 93.5 ರೆಡ್ FM ಕೇಳಿ, ಮಸ್ತ್ ಮಜಾ ಮಾಡಿ. 93.5 ರೆಡ್ FM ಮಸ್ತ್ ಮಜಾ ಮಾಡಿ. ಗಣೇಶ ಬಂದ ಹೆಲ್ಮೆಟ್ ತಂದ ಪ್ರೆಸೆಂಟೆಡ್ ಬೈ ಅಪೋಲೋ BGS ಹಾಸ್ಪಿಟಲ್. ಈಗ ಮೆಡಿಕಲ್ ಎಮರ್ಜೆನ್ಸಿ ಯಾವುದೇ ಇರಲಿ 1066ಗೆ ಕರೆ ಮಾಡಿ. ಅಪೋಲೋ 5G ಕನೆಕ್ಟೆಡ್ ಸ್ಮಾರ್ಟ್ ಆಂಬ್ಯುಲೆನ್ಸ್ ಸೇವೆ ಪಡೆಯಿರಿ. ಪವರ್ಡ್ ಬೈ ಫೀನಿಕ್ಸ್ ಸುಜುಕಿ. ಈಗ ಫೀನಿಕ್ಸ್ ಸುಜುಕಿಯಲ್ಲಿ ಸುಜುಕಿ ಆವೆನಿಸ್ ಖರೀದಿಸಿ ಹೊಸ 4 ಕಲರ್ ಆಪ್ಷನ್ಸ್ ನೊಂದಿಗೆ. ಪ್ರಿಂಟ್ ಪಾರ್ಟ್ನರ್ ನಂಬರ್ 1 ಕನ್ನಡ ದಿನಪತ್ರಿಕೆ ವಿಜಯವಾಣಿ. ಟೆಲಿವಿಷನ್ ಪಾರ್ಟ್ನರ್ ಈಡನ್ಸ್ ನ್ಯೂಸ್.